ಏನ್ ಮಾಡ್ಬೇಕೋ ಅರ್ಥನೇ ಆಗ್ತಿಲ್ಲ. ಸುಜಾತ ಅವನಿನ ಹಾಗೆ ಕರ್ಕೊಂಡು ಹೋದ್ಲು ಅಂದ್ರೆ ಖಂಡಿತ ಯಾವುದೋ ಬಾಂಬ್ ಬ್ಲಾಸ್ಟ್ ಮಾಡ್ತಾಳೆ ಅಂತಾನೆ ಅರ್ಥ. ನಾನ್ ಮೌನವ್ರತದಲ್ಲಿದ್ದೀನಿ, ಏನು ಮಾತಾಡಕ್ಕಾಗಲ್ಲ. ಏನ್ ಮಾಡೋದಪ್ಪ ದೇವ್ರೇ? ಬ್ಯಾಂಕಲ್ಲಿ ಕೆಲಸ ಮಾಡೋ ಅನ್ನಪೂರ್ಣ ಅವರು ಫ್ರೀ ಆಗಿರ್ತಾರೇನೋ, ಒಂದ್ಸಲ ಫೋನ್ ಮಾಡಿ ತಿಳ್ಕೊಳ್ಳೋಣ ಅಂತೀರಾ? 1 ನಿಮಿಷ ಇರಿ. ಅಕ್ಕ ನನ್ ಮಾತ್ ಕೇಳು. ನೀನ್ ಇನ್ನೇನು ಮಾತಾಡ್ಬೇಡ, ಬಾ. ಸುಜಾತ ಅವರು ನಮ್ಮ ಮದ್ವೆ ಬಗ್ಗೆ ಹೇಳ್ಬಿಡ್ತಾರಾ? ಒಂದ್ ವೇಳೆ ಅವನಿಗೆ ಶ್ರೀಕರ್ ಜೊತೆ ಮದ್ವೆ ಆಗಿರೋ ವಿಷಯ ಸುಜಾತ ಗೊತ್ತಾ? ತಾಳಿ ಬಗ್ಗೆ ಹೇಳೋದಕ್ಕೆ ಕರ್ಕೊಂಡ್ ಬರ್ತಿದ್ದಾಳ. ಈ ಸಮಯದಲ್ಲಿ ಅವ್ರ ಮದ್ವೆ ಬಗ್ಗೆ ಗೊತ್ತಾಯ್ತು ಅಂದ್ರೆ ನನ್ನ ಪರಿಸ್ಥಿತಿ ಏನಾಗುತ್ತೆ? 9ನೇ ಬಾಗಿನನ ಅವನಿಗೆ ಕೊಡು. ಅದ್ ಹೇಗಾಗುತ್ತಮ್ಮ? ಬಾಗಿನ ತಗೊಳ್ಳೋದಕ್ಕೆ ಅವನಿ ಅರ್ಹಳೆ. ಅವನಿ ಅರ್ಹಳ? ಹೌದು. ಹೇಗೆ ಅಂದ್ರೆ ನಾನು ಅರ್ಹಳಲ್ಲ. ಸುಜಾತ ಅವರು ನನ್ನ ಮೇಲಿನ ಅಭಿಮಾನಕ್ಕೆ ಹಾಗೆ ಹೇಳ್ತಿದ್ದಾರೆ. ಸುಜಾತ ಅವರೇ, ಪ್ರಸ್ತುತ ಪರಿಸ್ಥಿತಿ ಹೇಗಿದೆಯೋ ಸ್ವಲ್ಪ ಒಳ್ಳೇದು ಕೆಟ್ಟದ್ದು ಮತ್ತೆ ಹಿಂದೆ ಮುಂದೆನೂ ಯೋಚನೆ ಮಾಡಿ. ಎಲ್ಲ ಯೋಚನೆ ಮಾಡಿದೀನಿ ರೀ. ಏನ್ ಯೋಚಿಸಿದ್ಯಾ ನೀನು? ಬುದ್ಧಿ ಇಲ್ದಿರೋ ಕೆಲ್ಸಗಳನ್ನ ಮಾಡೋದ್ ಬಿಟ್ಟು. ಈ ಸುಜಾತನ ಕರಿಬೇಡಿ, ಬಂದ್ರೆ ಏನೋ ಒಂದ್ ಮಾಡಿ ಎಲ್ರಿಗೂ ತೊಂದರೆ ಕೊಡ್ತಾಳೆ ಅಂತ ನಾವ್ ಹೇಳಿದ್ರೆ ನೀವು ಕೇಳಿದ್ರ ಅಮ್ಮಮ್ಮ? ನೋಡಮ್ಮ, ಒಳ್ಳೆತನದಲ್ಲಿ, ಒಳ್ಳೆ ಗುಣದಲ್ಲಿ, ಸಹಾಯ ಮಾಡೋದ್ರಲ್ಲಿ, ಸಾಹಸದಲ್ಲಿ ಅವನಿ ಎಲ್ರಿಗಿಂತ ಮುಂದಿರ್ಬೋದು. ಆದ್ರೆ ಮುತ್ತೈದೆಯಾಗಿ ಬಾಗಿನ ತಗೊಳ್ಳೋದಕ್ಕೆ ಮಾತ್ರ ಅರ್ಹಳಲ್ಲಮ್ಮ. ಯಾಕಂದ್ರೆ ಅದಕ್ಕೆ ಕುತ್ತಿಗೆಯಲ್ಲಿ ತಾಳಿ ಇರಬೇಕು, ಕಾಲಲ್ಲಿ ಕಾಲುಂಗ್ರ ಇರಬೇಕು, ಹಣೆಯಲ್ಲಿ ಕುಂಕುಮ ಇರಬೇಕು. ಮದುವೆ ಆಗೋ ಪ್ರತಿ ಹೆಣ್ಣಿಗಿರೋ ಅರ್ಹತೆ ಅವನಿಗಿರ್ಬೇಕಮ್ಮ. ಆಗ್ಲೇ ಅವಳು ಅರ್ಹತೆನ ಸಂಪಾದನೆ ಮಾಡೋಕ್ಕಾಗೋದು. ಹೌದಮ್ಮ, ಮದ್ವೆ ಆಗ್ದಿರೋ ಹುಡುಗಿಗೆ ಆ ಅವಕಾಶ ಇರೋದಿಲ್ಲ. ನೀವ್ ಕೇಳಿರೋ ಪ್ರತಿ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇದೆ. ಅವನಿಗೆ ಬಾಗಿನ ಕೊಡಬಹುದು. ಯಾಕಂದ್ರೆ ಇನ್ನು ನೀವೇನು ಹೇಳೋ ಅಗತ್ಯ ಇಲ್ಲ ಸುಜಾತ ಅವರೇ. ನಿನ್ ಮೌನವ್ರತ ಏನಾಯ್ತು? ಅಂದ್ರೆ ಅದು ಇವತ್ ರಾತ್ರಿ 12 ಗಂಟೆ ದಾಟೋ ತನಕ ನೀನು ಮಾತಾಡೋ ಹಾಗಿಲ್ವಲ್ಲ. ವ್ರತಭಂಗ ಆದಂಗಲ್ವಮ್ಮ? ಮನ್ಸಲ್ ಯಾವ ದುರುದ್ದೇಶ ಇಟ್ಕೊಂಡ್ ಮೌನವ್ರತ ಅಂತ ಹೇಳಿದ್ಲೋ ಯಾರಿಗ್ ಗೊತ್ತು. ಮೊದ್ಲು ನಾನ್ ಹೇಳೋದನ್ ಕೇಳಿ. ನಿಮಗೆ ಯಾಕೆ ಶ್ರಮ? ನಾನ್ ಹೇಳ್ತೀನಲ್ವ ಸುಜಾತ ಅವರೇ. ನೋಡಿ, ನಾನ್ ಮೌನವ್ರತ ನಿಲ್ಸಿದ್ದು ತಪ್ಪೇ. ಒಂದ್ ಒಳ್ಳೆ ಕೆಲಸ ನಡ್ಸೋದಕ್ಕೋಸ್ಕರ ಹೀಗ್ ಮಾಡೋದು ತಪ್ಪಲ್ಲ ಅಂತ ಚಿಕ್ಕನ್ನಲ್ಲಿ ನಮ್ಮ ಅಜ್ಜಿ ಹೇಳಿದ್ಲು. ಒಂಬತ್ತನೇ ಮುತ್ತೈದೆಯಾಗಿ ಅವನಿ ಬಾಗಿನ ತಗೊಳ್ಬಹುದು ಅಂತ ನಾನು ಹೇಳ್ತಿದ್ದೀನಿ. ಮದ್ವೆ ಆಗಿರೋ ಹುಡುಗಿಗೆ ಅಲ್ಲ, ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಕೂಡ ಕಷ್ಟದ ಸಮಯದಲ್ಲಿ ಬಾಗಿನ ಕೊಡಬಹುದು ಅಂತ ತುಂಬಾ ಹಿಂದೆ ಒಬ್ಬ ಸಿದ್ಧಾಂತಿಗಳು ಹೇಳಿದ್ದನ್ನ ನಾನು ಕೇಳಿದ್ದೆ. ಅದಕ್ಕೆ
ಅವನಿಗೆ 9ನೇ ಭಾಗಿನ ಕೊಡೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ ಅಂತ ನಾನು ಮನ್ಸಾರೆ ಹೇಳ್ತಾ ಇದ್ದೀನಿ. ನೀನ್ ಯಾವಾಗ್ಲೂ ಕೇಳಿದ್ದು ಎಲ್ಲೋ ಕೇಳಿದ ವಿಷಯನ ಪಕ್ಕಕ್ಕಿಡು. ನಾನ್ ಹೇಳೋದನ್ ಕೇಳಿ. ನೀವಿನ್ನೇನೇ ಮಾತಾಡಿದ್ರು ನೀವು ತುಂಬಾ ಅಭಿಮಾನಿಸೋ ಪ್ರೀತಿಸೋ ಅವನಿ ಮೇಲೆ ಆಣೆ. ನಾಳೆ ದಿನ ಒಂದೇ ಮುಹೂರ್ತದಲ್ಲಿ ಒಂದೇ ಮಂಟಪದಲ್ಲಿ ಮದ್ವೆ ಮಾಡ್ಕೋಬೇಕಾಗಿರೋರು. ನಮ್ಮ ಮಧ್ಯ ಈ ರೀತಿ ಕೊಡೋದು ತಗೊಳ್ಳೋದು ತಪ್ಪೇನೂ ಅಲ್ಲ. ಇದು ಎಲ್ಲರೂ ಸಮ್ಮತಿಸಬೇಕಾಗಿರೋ ವಿಷಯ. ನಿಮ್ ಸೊಸೆ ಹೇಳಿದ್ದು ಯೋಚನೆ ಮಾಡೋಂಥ ವಿಷಯನೇ ವೇದವತಿ ಅವರೇ. ಅತ್ತೆಯವರೇ, ಅವನಿ ಪೂಜೆ ಎಲ್ಲ ಮಾಡಿ ಅಮ್ಮನವ್ರ ದೃಷ್ಟಿಯಲ್ಲಿ ದೊಡ್ಡ ಸ್ಥಾನನೇ ಸಂಪಾದಿಸಿದಾಳೆ. ಒಳ್ಳೆದನ್ನ ಮೀರ್ಸೋ ಸಂಪ್ರದಾಯ ಇನ್ನೇನಿರತ್ ಹೇಳಿ? ಇಷ್ಟು ಒಳ್ಳೇದಾಗಿ ಯೋಚನೆ ಮಾಡೋ ವ್ಯಕ್ತಿ ಅಲ್ಲ. ಅವನಿ ವಿಷಯದಲ್ಲಂತೂ ಯೋಚನೆನೇ ಮಾಡಲ್ಲ. ಕಣ್ಣಿಗೆ ಕಾಣದೇ ಇರೋದು ಏನೋ ನಡೀತಿದೆ ಅದಕ್ಕೆ. ಈ ಸಮಯದಲ್ಲಿ ಹೊರಗಡೆ ಅವರನ್ನ ಕರೆಯೋದು ಯಾಕೆ? ನಿಮ್ಮ ದೃಷ್ಟಿಲಿ ದೊಡ್ಡ ಸ್ಥಾನದಲ್ಲಿ ಇರುವಂತ ಅವನಿಗೆ ಕೊಡೋಣ. ಏನಂತೀರಾ ಅತ್ತೆ ಅವ್ರೆ? ನಿಮ್ ಚಿಕ್ಕ ಸೊಸೆ ಚೆನ್ನಾಗಿ ಯೋಚನೆ ಮಾಡಿದಾಳೆ ವೇದವತಿ ಅವರೇ. ಆಚಾರ ಸಂಪ್ರದಾಯ ಎಲ್ಲ ನಾವಿಟ್ಕೊಂಡಿರೋದೇ ಅಲ್ಲ ವೇದವತಿ ಅವರೇ. ಪ್ರತಿ ಸಂದರ್ಭದಲ್ಲೂ ಜನರ ಕೈಯಲ್ಲಿ ಜೈಕಾರ ಹಾಕಿಸ್ಕೊಳ್ತಿದ್ದಾಳೆ. ಇನ್ನೊಂದು ವ್ಯಕ್ತಿ ಬಗ್ಗೆ ತುಂಬಾ ಆಳವಾಗಿ ಯೋಚನೆ ಮಾಡಿದ್ಯಮ್ಮ. ಎಲ್ರಿಗೂ ಒಪ್ಪಿಗೆ ಇದ್ದ ಮೇಲೆ ನಾನ್ ಕೂಡ ಬೇಡ ಅನ್ನೋದಿಲ್ಲ. ಇಂಥ ದೈವ ಕಾರ್ಯದಲ್ಲಿ ಏನೇ ನಡೆದ್ರೂ ನಿನ್ನ ಲೀಲೆನೆ, ನಿನ್ನ ಮಹಿಮೆನೆ ಅಂತ ನಂಬ್ತೀನಮ್ಮ. ಎಲ್ರಿಗೂ ಬಾಗ್ನ ಕೊಡಮ್ಮ. ಅರ್ಶನ ಕುಂಕುಮ ತಗೊಂಬ. ನಿಹಾರಿಕ ಮರ್ಮನ ಕಂಡುಹಿಡಿಯೋಕೆ ಬೇಗ ಸಾಧ್ಯ ಆಗಲ್ಲ. ಮನ್ಸಲ್ಲಿ ಏನೋ ಇಟ್ಕೊಂಡೇ ಇದನ್ನೆಲ್ಲ ಮಾಡ್ತಿದ್ದಾಳೆ. ಸುಜಾತ ಅವ್ರೆ, ಅವನಿ, ಅಮ್ಮಯ್ಯ, 9ನೇ ಬಾಗಿನ ತಗೊಂಡು ನಮ್ ಎಲ್ಲರನ್ನೂ ದೊಡ್ಡ ಗಂಡಾಂತರದಿಂದ ಪಾರ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಅವನಿ. ಒಳ್ಳೆ ಸೊಸೆನೆ ಸಿಕ್ಕಿದ್ಯಾ. ಇದೆಲ್ಲ ನಾವು ಮಾಡಿರೋ ಪುಣ್ಯನಮ್ಮ. ಅಕ್ಕ, ಎಲ್ರ ಜೊತೆಗೆ ನಾನು ಬಾಗ್ನ ತಗೊಳ್ಳೋ ಭಾಗ್ಯನ ಪಡ್ಕೊಳ್ಳೋದಕ್ಕಾಗ್ತಿಲ್ವಲ್ಲ ಅಂತ ನೆನ್ನೆಯಿಂದ ಮನ್ಸು ಚಿಂತೆಯಲ್ಲೇ ಮುಳುಗಿತ್ತು. ಈಗ ನಂಗೆ ಸಂತೋಷ ಆಗ್ತಿದೆ ಅಕ್ಕ. ನೀನ್ ಕೂಡ ಇದೇ ಬಯಸ್ತೆ ಅಲ್ವಾ? ನಿಂಗೆ ತೃಪ್ತಿ ಆಯ್ತು ಅಲ್ವಾ? ಸೊಸೆಯನ್ನು ಒಳ್ಳೆ ಗೌರವದಿಂದ ಈ ಮನೇಲಿ ಓಡಾಡ್ಬೇಕಾಗಿರೋಳು ನೀನು. ಚಿಕ್ಕ ಚಿಕ್ಕ ವಿಷಯ ನೋಡಿ ಅಲ್ಪ ಸಂತೋಷಿ ಆಗೋಗಿದ್ಯಾ? ನನಗೆ ಹೇಗೆ ತೃಪ್ತಿ ಆಗುತ್ತೆ ಅವನಿ? ನಿನ್ ತಾಳಿ ಬಯಲಾಗಿ ನೀನೇ ಸೊಸೆ ಅಂತ ಗೊತ್ತಾದ್ಮೇಲೆ ಬಾಗಿನ ತಗೊಂಡಿದ್ರೆ ತೃಪ್ತಿ ಪಡ್ತಿದ್ದೆ. ಅದು ನನಗೆ ನಿಜವಾದ ಸಂತೋಷ ಕೊಡ್ತಿತ್ತು. ಇವಾಗಂತೂ
ಅಸಮಾಧಾನದಿಂದನೇ ಹೋಗ್ತಿದ್ದೀನಿ. ನಮ್ಮ ಮದ್ವೆ ವಿಷಯ ಬಯಲಾಗಬೇಕು ಅನ್ನೋ ಆಸೆ ನನಗೂ ಇದೆ ಅಕ್ಕ. ಆದರೆ ಆ ಸಮಯದಲ್ಲಿ ಜಗಳ ಆಗಬಾರ್ದು. ನಿಹಾರಿಕಾ ಈ ಮನೆಯಿಂದ ಹೊರಗಡೆ ಹೋಗಿರ್ಬೇಕು. ಹಾಗೇನೆ ಅತ್ತೆ ಪ್ರಾಣಕ್ಕೆ ಯಾವುದೇ ಹಾನಿ ಆಗದೆ ಇರೋ ಪರಿಸ್ಥಿತಿ ಇರಬೇಕು. ಅಂಥ ದಿನಕ್ಕೋಸ್ಕರ ಕಾಯ್ತಿದ್ದೀನಿ. ಇದನ್ನ ಆಸೆ ಅನ್ನಲ್ಲ, ದುರಾಸೆ ಅಂತಾರೆ. ನೀನ್ ಅನ್ಕೊಂಡಿರೋದು ಕನ್ಸಲ್ಲಾದ್ರೂ ನಡೆಯುತ್ತೆ ಅಂತ ಅನ್ಕೊಂಡಿದ್ಯಾ? ನಡೆಯೋದೇ ಇಲ್ಲ. ನೀನ್ ಹೇಳೋದು ಹೇಗಿದೆ ಅಂದ್ರೆ ಸೈನ್ಯ ಸಾಯ್ಬಾರ್ದು, ರಾಜ್ಯನ್ ಮಾತ್ರ ಗೆಲ್ಬೇಕು ಅನ್ನೋ ಹಾಗಿದೆ. ಜಾತಕ ಹೊಂದಾಣಿಕೆನೇ ಆಗ್ದಿರೋಳ್ ಸೊಸೆ ಆಗ್ಬಾರ್ದು ಅಂತಾನೆ ಅಲ್ವಾ ಅತ್ತೆ ಮೊದ್ಲಿಂದನೂ ಹಠ ಹಿಡ್ಕೊಂಡು ಕೂತಿರೋದು? ನಿಮ್ ವಿಷಯ ಗೊತ್ತಾದಾಗ ಅನರ್ಥಗಳು ನಡೀದೆ ಹೇಗಿರತ್ತೆ ಹೇಳು? ನಮ್ಮ ಮದ್ವೆ ವಿಷಯ ಒಳ್ಳೆ ಮುಹೂರ್ತದಲ್ಲಿ ಹೊರಗೆ ಬರತ್ತೆ ಅಕ್ಕ. ನಂಗ ನಂಬಿಕೆ ಇದೆ. ನಿಂದು ಕುರುಡು ನಂಬಿಕೆ, ನಂದೇನೋ ಭಯ. ಕೊನೆಗೆ ಏನಾಗುತ್ತೋ ಏನೋ ನನಗೊಂದು ಅರ್ಥ ಆಗ್ತಿಲ್ಲ. ಹೌದು, ಕೊನೆ ಕ್ಷಣದಲ್ಲಿ ನಿಹಾರಿಕಾ ಯಾಕೆ ಹಾಗೆ ಮಾಡಿದ್ಲು? ನಿಮ್ಮಿಬ್ಬರಿಗೂ ಮದ್ವೆ ಆಗಿರೋ ವಿಷಯ ಅವಳಿಗೆ ಗೊತ್ತಾಗಿರತ್ತೆ ಅಂತೀಯಾ? ಗೊತ್ತಾದ್ರೆ ಸುಮ್ಮನೆ ಇರ್ತಾಳ ಅಕ್ಕ? ಇಲ್ಲ ಅವನಿ, ನನಗಂತೂ ಅವಳ ಮೇಲೆ ತುಂಬಾ ಅನುಮಾನ ಬರ್ತಿದೆ. ನಿಮಗ್ ಮದ್ವೆ ಆಗಿರೋ ವಿಷಯ ಗೊತ್ತಿರೋ ಹಾಗೆ ವರ್ತಿಸ್ತಿದ್ಲು. ನಿನ್ ಕತ್ತಲ್ಲಿರೋ ತಾಳಿ ಎಲ್ ಬಯಲಾಗೋಗುತ್ತೋ ಅಂತ ಭಯಪಟ್ಲು. ಇಲ್ಲ ಅಕ್ಕ, ಅದು ನಿನ್ನ ಅನುಮಾನ ಮಾತ್ರ. ಅವಳ ರೀತಿ ನೋಡಿ ನನಗಂತೂ ಹಾಗೆ ಅನಿಸ್ತು. ನಿನ್ಮೇಲೆ ಆಣೆ ಅಂತ ಅಂದಿದ್ದಕ್ಕೆ ನಾನ್ ಸುಮ್ಮನೆ ಆದ್ನೇ ಹೊರತು, ಇಲ್ಲ ಅಂದಿದ್ರೆ ಇವತ್ ನಿಮ್ ಮದ್ವೆ ಬಗ್ಗೆ ಬಯಲಾಗ್ತಿತ್ತು. ನಮ್ಮನ್ ಬೇರೆ ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇರೋದು ನಿಜಾನೇ. ಆದ್ರೆ ನಮ್ಮ ಮದ್ವೆ ವಿಷಯ ಅಂತೂ ನಿಹಾರಿಕಾಗೆ ಗೊತ್ತಿಲ್ಲ. ಈ ತಾಳಿ ಬಲದಿಂದ ನಾನಿನ್ನೂ ಈ ಮನೇಲಿ ಇರೋದಕ್ಕಾಗ್ತಾ ಇದೆ. ಯಾವ್ದೇನೇ ಆದ್ರೂ ನೀನ್ ಅವಳ ಜೊತೆ ಇನ್ನಷ್ಟು ಹುಷಾರಾಗಿರು. ಸರಿ ಅಕ್ಕ, ನಾನಿನ್ ಹೊರಡ್ತೀನಿ. ಹುಷಾರು. ಸರಿ. ಅಮ್ಮಯ್ಯ, ನಮ್ಮ ಅದೃಷ್ಟ ಚೆನ್ನಾಗಿತ್ತು. ಬೀಗ್ರ ಮನೆ ಮುಂದೆ ಅಲ್ದೇನೆ ಮನೆಗೆ ಸ್ವಲ್ಪ ದೂರದಲ್ಲಿ ನಿಂತು ವಿಕಾಸಿಂದ ತಪ್ಪಿಸ್ಕೊಂಡ್ವಿ. ಅದೇ ವಿಕಾಸ್ ಕಣ್ಣಿಗೆ ಏನಾದ್ರೂ ವೇದವತಿಯವ್ರ ಮನೆ ಬಿದ್ದಿದ್ರೆ ಅಲ್ಲೋಲ ಕಲ್ಲೋಲ ಆಗೋಗ್ತಿತ್ತು. ನಮ್ಮ ಆಕ್ಟಿವಿಟೀಸ್ ಮೇಲೆ ವಿಕಾಸ್ಗೆ ಅನುಮಾನಗಳು ಶುರು ಆಗಿರೋದಕ್ಕೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ನಡಿ. ಅಕ್ಕ, ಗೊತ್ತಿರೋರ್ ಮಗ ಹಾಸ್ಪಿಟಲ್ ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾನೆ ಅಂತ ಹೇಳಿದ್ರಿ. ಏನ್ ಇಷ್ಟು ಬೇಗ ಬಂದಿದ್ಯಲ್ಲ ಅಕ್ಕ? ಬೇಗ ಕೆಲ್ಸ ಆಗೋಯ್ತು, ಅದಕ್ಕೆ ಬಂದ್ಬಿಟ್ವಿ. ಇವ್ ನಮ್ಮನ್ನ ರೋಡಲ್ಲೇ ನೋಡಿದಾನಲ್ವಾ? ಗೌತಮಿ ಹಾಗೆ ಕೇಳಿದ್ಲು. ಅನಗತ್ಯವಾಗಿ ಬಾಯ್ ತಪ್ಪಾಗಿ ಹೇಳ್ಬಿಟ್ಟೆ. ಇನ್ನೇನಾದ್ರೂ ಹೇಳಿ ಕವರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಹಾಗಾದ್ರೆ ನೀವಿಬ್ರು ಹಾಸ್ಪಿಟ್ಲಿಗೆ ಹೋಗ್ ಬಂದ್ರಿ ಅಂತಾಯ್ತು. ಅದನ್ನ ನಾನು ನಂಬೇಕಲ್ವಾ? ನೀವು ಸುಳ್ಳು ಹೇಳಿದ್ರಿ ಅಂತಾಯ್ತು. ಹಾಸ್ಪಿಟಲ್ಗೆ ಹೋಗಿಲ್ಲ. ನಾನು ಹೊರಗಡೆ ಹೋಗ್ತಾ ನಿಮ್ ಕಾರ್ನ ದಾರಿಲ್ ನೋಡಿ ನಿಂತೆ. ನೀವು ವಾಪಸ್ ಬಂದ್ಬಿಟ್ರಿ. ನನ್ನ ಹತ್ರ ಯಾವುದೋ ನಿಜ ಮುಚ್ಚಿಡ್ತಿದ್ದೀರಾ. ನನಗೇ ಗೊತ್ತಿಲ್ದೇನೆ ಏನೋ ನಾಟಕ ಆಡ್ತಿದ್ದೀರಾ. ವಾಟ್ಸ್ ಗೋಯಿಂಗ್ ಆನ್ ಬಾವಾ? ಅಯ್ಯೋ, ಅಂತದೇನಿಲ್ಲ ವಿಕಾಸ್. ಐ ವಾಂಟ್ ಟ್ರೂತ್. ಯಾಕೆ ವಾಪಸ್ ಬಂದ್ರಿ ಅಕ್ಕ? ಟೆಲ್ ಮೀ.
ಕಮ್ ಆನ್. ನಾವೇನೋ ತಪ್ಪು ಮಾಡಿರೋರ್ ಹಾಗೆ ಯಾಕೆ ಆರೋಪಿಸ್ತಿದ್ಯಾ? ಅಷ್ಟಕ್ಕೂ ಏನ್ ನಡೀತೋ ಹೇಳ್ತೀನಿ ಕೇಳು. ನೀ ಹೇಳಿದ್ ಕರೆಕ್ಟೇ. ಮಧ್ಯದಾರಿಲಿ ವಾಪಸ್ ಬಂದ್ಬಿಟ್ವಿ. ಯಾಕಂದ್ರೆ ಆ ಹುಡುಗನ್ ಕಡೆಯವರು ಹಾಸ್ಪಿಟಲಿಂದ ಫೋನ್ ಮಾಡಿದ್ರು. ಮಗನ್ ಕಂಡೀಷನ್ ಇನ್ನೆಷ್ಟು ಸೀರಿಯಸ್ ಆಗಿದೆ, ಅರ್ಜೆಂಟ್ ಆಗಿ ಚೆನ್ನೈ ಕರ್ಕೊಂಡು ಹೋಗ್ತಿದೀವಿ ಅಂತ ಹೇಳಿದ್ರು. ಅದಕ್ಕೆ ವಾಪಸ್ ಬಂದ್ಬಿಟ್ವಿ. ಹೌದೌದು, ನಿಮ್ಮ ಅಕ್ಕ ಹೇಳಿದ್ ಕರೆಕ್ಟೇ. ಈ ವಿಷಯನ ಹೇಳೋದಕ್ಕೆ ಯಾಕೆ ಅಷ್ಟೆಲ್ಲ ಯೋಚನೆ ಮಾಡಿದ್ರಿ? ಏನೋ ನಿಜಾನ ಬಚ್ಚಿಟ್ಟ ಹಾಗೆ ಯಾಕೆ ಭಯ ಪಟ್ರಿ? ಆ ಹುಡುಗನಿಗೇನೋ ಆಗ್ಬಾರ್ದು ಅನ್ನೋ ಟೆನ್ಷನ್ ಬಿಟ್ರೆ ನಮ್ಗಿನ್ನೇನ್ ಭಯ ಇರುತ್ತೆ ಹೇಳೋ? ಏನಂತೀರ ರೀ? ಅಷ್ಟೇ ಅಲ್ವಾ? ನನಗೆ ಸ್ವಲ್ಪ ತಲೆನೋವಾಗ್ತಿದೆ. ಬೇಗ ಕಾಫಿ ಮಾಡ್ಕೊಂಡ್ ಬಾ ಗೌತಮಿ. ಸರಿ. ಗೌತಮಿ ಬಂದಿದ್ರೆ ಅವನಿ ಕೈಗೆ ಬಾಗಿನ ಸಿಕ್ತಿರ್ಲಿಲ್ಲ. ಹಲೋ, ಏನಾಗ್ ಹೋದೆ? ಬರ್ತಿದ್ದೀನಿ ಅಂತ ಹೇಳಿ ಹೇಳಿ ಕೊನೆಗೆ ಹೀಗ್ ಕೈ ಕೊಟ್ಟಿಯಲ್ಲ. ಅಂದ್ರೆ ಅದು ಏನೋ ಒಂದ್ ಹೇಳಿ ಸಮರ್ಥಿಸ್ಕೋಬೇಡ. ನೀನ್ ಬರ್ದೇ ಇರೋದಕ್ಕೆ ನಿನ್ ಬದಲು ಅವನಿ 9ನೇ ಬಾಗಿನ ತಗೊಂಡ್ಲು. ಮಂಗಳ್ ಗೌರಿ ವ್ರತದಲ್ಲಿ ನನ್ಗಿಂತ ಹೆಚ್ಚು ಅವಳೇ ಸಂತೋಷ ಪಟ್ಟಿದ್ದು. ಕಿರ್ಚ್ಬೇಡವೆ ತಾಯಿ. ವಿಕಾಸ್ ಬಂದ್ ಕೇಳಿಸ್ಕೊಂಡ ಅಂದ್ರೆ ಕತೆ ಮುಗೀತು. ಯಾಕೆ ಬರ್ಲಿಲ್ಲ ಅಂತ ಹೇಳು. ಬರ್ಬೇಕು ಅಂತಾನೆ ಹೊರಟಿವಿ. ನನಗೇ ಗೊತ್ತಿಲ್ದೇನೆ ಏನೋ ನಾಟಕ ಆಡ್ತಿದ್ದೀರಾ. ಅಷ್ಟಕ್ಕೂ ಏನ್ ನಡೀತೋ ಹೇಳ್ತೀನಿ ಕೇಳು. ಆ ಹುಡುಗನ್ ಕಡೆಯವರು ಹಾಸ್ಪಿಟಲಿಂದ ಫೋನ್ ಮಾಡಿದ್ರು. ಮಗನ್ ಕಂಡೀಷನ್ ಇನ್ನೆಷ್ಟು ಸೀರಿಯಸ್ ಆಗಿದೆ, ಅರ್ಜೆಂಟ್ ಆಗಿ ಚೆನ್ನೈ ಕರ್ಕೊಂಡು ಹೋಗ್ತಿದೀವಿ ಅಂತ ಹೇಳಿದ್ರು. ಅದಕ್ಕೆ ವಾಪಸ್ ಬಂದ್ಬಿಟ್ವಿ. ಈ ವಿಷಯನ ಹೇಳೋದಕ್ಕೆ ಯಾಕೆ ಅಷ್ಟೆಲ್ಲ ಯೋಚನೆ ಮಾಡಿದ್ರಿ? ಏನೋ ನಿಜಾನ ಬಚ್ಚಿಟ್ಟ ಹಾಗೆ ಯಾಕೆ ಭಯ ಪಟ್ರಿ? ಆ ಹುಡುಗನಿಗೇನೋ ಆಗ್ಬಾರ್ದು ಅನ್ನೋ ಟೆನ್ಷನ್ ಬಿಟ್ರೆ ನಮ್ಗಿನ್ನೇನ್ ಭಯ ಇರುತ್ತೆ ಹೇಳು? ಈಗ ಹೇಳು, ಅವನಿನ್ ತಪ್ಪಿಸ್ಕೊಂಡು ಹೇಗ್ ಬರಕ್ಕಾಗತ್ತೆ? ಬಂದಿದ್ರೆ ಮಂಗಳ್ ಗೌರಿ ವ್ರತ ವಿಷಯ ದೇವ್ರಿಗೆ ಬಿಟ್ಟಿದ್ದು. ವಿಕಾಸ್ ಜೊತೆ ಇರ್ತಿತ್ತು ಅಸ್ಲಿಯಾದ ಯುದ್ಧ. ಅದು ಗೋಡೆ ಕಿವಿರೋ ಹಾಗೆ ನಮ್ ನೆರಳಿನ ಹಾಗೆ ಆಡ್ತಿದ್ದಾನಮ್ಮ. ತುಂಬಾ ಹುಷಾರಾಗಿರ್ಬೇಕು. ನೀನು ವಿಕಾಸ್ ಎದುರು ಬಂದೆ ಅಂದ್ರೆ ಕತೆ ಮುಗೀತು. ನೀನ್ ನಮ್ಮನೆಗೆ ಅಷ್ಟೇ. ಅಂದ್ರೆ ವಿಕ್ಕಿ ಬಿಡೋ ತರ ಇಲ್ಲ ಅಂತ ಆಯ್ತು. ಇಲ್ಲ, ಅವ್ನ್ ಕೊಟ್ಟಿರೋ ದುಡ್ಡನ್ನ ಅವ್ನ್ ಮುಖಕ್ಕೆ ಬಿಸಾಕಿ ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡಕ್ ಆಗಲ್ಲ ಅಂತ ಹೇಳು ಗೌತಮಿ. ಅವಾಗ ದುಬೈಯಿಂದ ಸ್ಪೆಷಲ್ ಪೆಟ್ರೋಲ್ ತರಿಸಿ 3 ಜನದ ಮೇಲೂ ಹಾಕಿ ಸುಟ್ಟಾಕ್ತಾನೆ. ಹೌದಮ್ಮ, ಅವನಂತವನೇ. ವಿಕಾಸ್ ಎಲ್ಲಾ ರೀತಿಯಿಂದನೂ ಕೆಟ್ಟವನಮ್ಮ. ನಿನ್ನ ಬಲವಂತಿಂದ ಆದ್ರೂ ಮದುವೆ ಮಾಡ್ಕೊಳ್ಳೋ ಹಾಗಿದ್ದಾನೆ. ಅದೇ ನಮಗ್ ಭಯ ಆಗ್ತಿದೆ. ಹಾಗಾದ್ರೆ ಶ್ರೀಕರ್ ಜೊತೆ ನನ್ ಮದ್ವೆಗಿಂತ ಮೊದ್ಲು ವಿಕ್ಕಿ ಸಾವು ನೋಡ್ಬೇಕು ಅಂತ ಆಯ್ತು. ಏನಂದ್ರೆ? ನನ್ ಪ್ರೀತಿನ ಬದುಕಿಸ್ಕೊಳ್ಳೋದಕ್ಕೋಸ್ಕರ ವಿಕ್ಕಿನ ಸಾಯಿಸ್ತೀನಿ. ನಿಹಾರಿಕಾ, ತಲೆ ಕೆಟ್ಟಿದ್ಯಾ ನಿನಗೆ? ದಿನ ಯಾಕೆ ಹೇಗಾಡ್ತಿದ್ಯಾ? ಏನೋ ಒಂದ್ ಕತೆ ಹೇಳಿ ನಿನ್ ತಮ್ಮನ್ನ ದುಬೈ ಕಳಿಸ್ಬಿಡು. ಇಲ್ಲ ಅಂದ್ರೆ ನಾನ್ ಮೇಲ್ ಕಳಿಸ್ತೀನಿ. ನಮ್ಮನ್ ಬೆದರಿಸಿದಷ್ಟು ಸುಲಭ ಅಲ್ಲ ಇದು. 10 ತಲೆಯ ರಾವಣ್ಣಂತವನವನು. 100 ನಿಹಾರಿಕಾ ಸೇರಿದ್ರೆ ಒಬ್ಬ ವಿಕಾಸ್. ಅರ್ಥ ಆಯ್ತಾ? ಏನೇನೋ ಆಲೋಚನೆ ಮಾಡ್ದೇನೆ ಹುಷಾರಾಗಿರೋ. ಆ ಕಡೆ ಅವನೇನ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಈ ಕಡೆ ವಿಕ್ಕಿ ಟಾರ್ಚರ್ ಶುರುವಾಗಿದೆ. ಈ ವಿಕಾಸ್ಗಳು ಏನಪ್ಪ ದೇವ್ರೆ, ಹೇಗ್ ತಪ್ಪಿಸ್ಕೊಳ್ಳೋದು? ಅಯ್ಯೋ
ಏನ್ರಿ ಸಾಹಸ? ಯಾರಾದ್ರೂ ನೋಡಿದ್ರೆ ಬಿಟ್ರಿ. ಅಬ್ಬಾ ಬಿಟ್ರಿ. ಏನಿದು ಚಿಕ್ಕ ಮಕ್ಕಳ ಹಾಗೆ? ಏನಿವತ್ತು ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ಬಿಟ್ರಿ. ಇವತ್ತು ನನ್ನ ಮನ್ಸು ತುಂಬಾ ಸಂತೋಷದಿಂದ ತುಂಬ ಹೋಗಿದೆ. ಯಾಕೆ? ವ್ರತ ನಿನ್ ಕೈಯಿಂದ ನಡೆಯೋದು, ಹಾಗೇನೆ ನೀನು ಬಾಗಿನ ತಗೊಳ್ಳೋದು ಎಲ್ಲ ಒಂದ್ ಮಿರಾಕಲ್ ಹಾಗೆ ನಡೆದೋಯ್ತು. ಅದಕ್ಕೆ ಎಲ್ಲ ಅಮ್ನೋರ್ ಮಹಿಮೆ. ಇವತ್ತು ಅಕ್ಕ ಒಂದ್ ಮಾತು ಹೇಳ್ಬಿಟ್ಟು ಹೋದಾಗಿಂದ ನನ್ ಮನ್ಸೆಲ್ಲ ಆ ಮಾತಿನ ಬಗ್ಗೆನೇ ಯೋಚನೆ ಮಾಡ್ತಿದೆ. ಏನದು? ಅಕ್ಕ ಹೊರಡ್ಬೇಕಾದ್ರೆ ನಿಹಾರಿಕಾ ಬಗ್ಗೆ ಒಂದ್ ಅನುಮಾನನ ವ್ಯಕ್ತಪಡಿಸಿದ್ಲು.